ತಹಳ್ಳಿ ಗ್ಯಾಂಗ್ ರೇಪ್ ಕೇಸ್ಗೆ ಬಿಗ್ ಟ್ವಿಸ್ಟ್ ದೊರೆತಿದೆ. ಇದು ಕರ್ನಾಟಕದ ಎಪ್ಸ್ಟೀನ್ ಫೈಲ್ಸ್ ಬೆಚ್ಚಿ ಬೀಳಿಸೋ ದಂಧೆ. IPS IAS ಸಚಿವರು ಶಾಸಕರಿಗೆ ಅಪ್ರಾಪ್ತೆಯರ ಸಪ್ಲೈ ಆಗ್ತಾ ಇತ್ತಾ? 16 ರಿಂದ 20 ವರ್ಷದ ಬಾಲಕಿಯರೇ ಇವರ ಟಾರ್ಗೆಟ್ ಅನ್ನುವಂಥದ್ದು. ಅಮೃತಹಳ್ಳಿ ಗ್ಯಾಂಗ್ ರೇಪ್ ಕೇಸ್ಗೆ ಬಿಗ್ ಟ್ವಿಸ್ಟ್ ದೊರೆತಿದೆ ಈಗ. ಇದು ಕರ್ನಾಟಕದ ಎಪ್ಸ್ಟೀನ್ ಫೈಲ್ಸ್ ಬೆಚ್ಚಿ ಬೀಳಿಸೋ ದಂಧೆ. ಇದು IPS IAS ಸಚಿವರು ಶಾಸಕರಿಗೆ ಅಪ್ರಾಪ್ತೆಯರ ಸಪ್ಲೈ ಆಗ್ತಿತ್ತಾ? 16 ರಿಂದ 20 ವರ್ಷದ ಬಾಲಕಿಯರೇ ಇವರ ಟಾರ್ಗೆಟ್ ಆಗಿದ್ರು. ಪೊಲೀಸರ ತನಿಖೆಯಲ್ಲಿ ಸ್ಫೋಟಕ ಮಾಹಿತಿ ಬಹಿರಂಗ ಆಗಿದೆ. ಆರೋಪಿ ನಿಖಿಲ್ ಮೊಬೈಲ್ನಲ್ಲಿ IPS ಅಧಿಕಾರಿಯ ರಹಸ್ಯ ಇದೆ. ಈ ವಿಲ್ಲಾ ಕೂಡ ಒಬ್ಬ IPS ಅಧಿಕಾರಿಗೆ ಸೇರಿದ್ದು ಅಂತ ಮಾಹಿತಿ ದೊರೆತಿತ್ತು. ಇದೀಗ ಇದು ಕರ್ನಾಟಕದ ಎಪ್ಸ್ಟೀನ್ ಫೈಲ್ಸ್ ಅನ್ನೋದು. IPS IAS ಸಚಿವರು ಶಾಸಕರಿಗೆ ಅಪ್ರಾಪ್ತೆಯರನ್ನ ಸಪ್ಲೈ ಮಾಡ್ತಿದ್ರ ಅನ್ನೋದು. 16 ರಿಂದ 20 ವರ್ಷದ ಬಾಲಕಿಯರೇ ಇವರ ಟಾರ್ಗೆಟ್ ಆಗಿದ್ರು. ಪೊಲೀಸರ ತನಿಖೆಯಲ್ಲಿ ಸ್ಫೋಟಕ ಮಾಹಿತಿ ಬಹಿರಂಗ ಆಗಿದೆ. ಆರೋಪಿ ನಿಖಿಲ್ ಮೊಬೈಲ್ನಲ್ಲಿ IPS ಅಧಿಕಾರಿಯ ರಹಸ್ಯ ಇದೆ. ಏನು ಮೊನ್ನೆ ವಿಲ್ಲಾದಲ್ಲಿ ಆರೋಪ ಕೇಳಿ ಬಂದಿತ್ತು. ಅಮೃತಹಳ್ಳಿ ಗ್ಯಾಂಗ್ ರೇಪ್ ಕೇಸ್ಗೆ ಇದೀಗ ಬಿಗ್ ಟ್ವಿಸ್ಟ್ ದೊರೆತಿದೆ. ಇದು ಕರ್ನಾಟಕದ ಎಪ್ಸ್ಟೀನ್ ಫೈಲ್ಸ್ ಅಂತ ಹೇಳ್ತಿದ್ದಾರೆ. ಬೆಚ್ಚಿ ಬೀಳಿಸೋ ದಂಧೆ ಇದು. IPS IAS ಸಚಿವರಿಗೆ ಶಾಸಕರಿಗೆ ಹಾಗಾದರೆ ಅಪ್ರಾಪ್ತೆಯರ ಸಪ್ಲೈ ಆಗ್ತಾ ಇತ್ತಾ? 16 ರಿಂದ 20 ವರ್ಷದ ಬಾಲಕಿಯರೇ ಇವರ ಟಾರ್ಗೆಟ್ ಆಗಿದ್ರು. ಪೊಲೀಸರು ಏನು ತನಿಖೆಯನ್ನು ನಡೆಸಿದ್ದಾರೆ. ಪೊಲೀಸರ ತನಿಖೆಯಲ್ಲಿ ಸ್ಫೋಟಕ ಮಾಹಿತಿ ಬಹಿರಂಗ ಆಗ್ತಾ ಇದೆ. ಆರೋಪಿ ನಿಖಿಲ್ ಮೊಬೈಲ್ನಲ್ಲೂ ಕೂಡ IPS ಅಧಿಕಾರಿಯ ರಹಸ್ಯ ಇದೆ ಅನ್ನುವಂಥದ್ದು. ವರ್ಷದ ಕಾಲೇಜು ವಿದ್ಯಾರ್ಥಿನಿಯೊಬ್ಬರನ್ನ ಪಾರ್ಟಿಗೆಂದು ಜಕ್ಕೂರಿನ ಖಾಸಗಿ ವಿಲ್ಲಾಕ್ಕೆ ಕರೆದೊಯ್ದು ಮಾದಕ ದ್ರವ್ಯ ನೀಡಿ ಸಾಮೂಹಿಕ ಅತ್ಯಾಚಾರಕ್ಕೆ ಎಸಗಿದ ಆರೋಪ ಕೇಳಿಬಂದಿತ್ತು. ಪಶ್ಚಿಮ ಬಂಗಾಳ ಮೂಲದ ಡಿಕ್ಸನ್ ಮತ್ತು ಮಲ್ಲೇಶ್ವರದ HD ನಿಖಿಲ್ ಸೇರಿದಂತೆ 5 ಪೊಲೀಸರು ಬಂಧಿಸಿದರು. ನಿಖಿಲ್ ಈ ಕೃತ್ಯ ನಡೆದ ವಿಲ್ಲಾ ಕೂಡ IPS ಅಧಿಕಾರಿಯೊಬ್ಬರ ಸೇರಿದ್ದು ಅಂತ ವರದಿ ಕೂಡ ಆಗಿತ್ತು. ಹಿರಿಯ IPS ಅಧಿಕಾರಿ ಅವರ ಒಡೆತನದ ವಿಲ್ಲಾ ಇದು. ಹಿರಿಯ IPS ಅಧಿಕಾರಿ ಒಡೆತನದ ವಿಲ್ಲಾದಲ್ಲಿ ನಡೆದಿದ್ದ ಅತ್ಯಾಚಾರ ಇದು. ತನಿಖಾಧಿಕಾರಿಗಳಿಂದ ಮಾಹಿತಿಯನ್ನ ಪಡೆದಿದ್ದಾರೆ ಹಿರಿಯ ಅಧಿಕಾರಿಗಳು. ಜಕ್ಕೂರಿನ ವಿಲ್ಲಾವನ್ನ BNB ಎಂಬ ಆನ್ಲೈನ್ ಸೈಟ್ನಲ್ಲಿ ಬಾಡಿಗೆಗೆ ನೀಡಿದ್ರು. BNB ಆನ್ಲೈನ್ ಸೈಟ್ ಮೂಲಕ ವಿಲ್ಲಾ ಬುಕ್ ಮಾಡಿದ್ರು ನಿಖಿಲ್. ಈ ವಿಲ್ಲಾದಲ್ಲಿ ಎಗ್ಗಿಲ್ಲದೆ ನಡೆಯುತ್ತೆ ಡ್ರಗ್ಸ್ ಪಾರ್ಟಿ. ಇದೇ ವಿಲ್ಲಾದಲ್ಲಿ ಸಂತ್ರಸ್ತ ಯುವತಿ ಮೇಲೆ ಅತ್ಯಾಚಾರ ಎಸಗಿರೋ ಆರೋಪ ಕೇಳಿ ಬರ್ತಾ ಇತ್ತು. ಬೇಸಿಕಲಿ ಇದು ಹಿರಿಯ IPS ಅಧಿಕಾರಿ ಒಡೆತನದ ವಿಲ್ಲಾ ಇದು. ಈ ನಿಖಿಲ್ ಆ್ಯಂಡ್ ಗ್ಯಾಂಗ್ ಏನು ಮಾಡಿರ್ತಾರೆ, BNB ಎಂಬ ಆನ್ಲೈನ್ ಸೈಟ್ ಇದೆ. ಆ ಸೈಟ್ ಮೂಲಕ ಬಾಡಿಗೆಯನ್ನ ಪಡೆದಿರ್ತಾರೆ. ಆನ್ಲೈನ್ ಸೈಟ್ ಮೂಲಕ ವಿಲ್ಲಾವನ್ನು ಬುಕ್ ಮಾಡಿಕೊಂಡಿರ್ತಾರೆ ನಿಖಿಲ್. ಈ ವಿಲ್ಲಾದಲ್ಲಿ ಕಂಟಿನ್ಯೂಸ್ ಆಗಿ ಡ್ರಗ್ಸ್ ಮತ್ತು ಪಾರ್ಟಿ ನಡೀತಿರುತ್ತೆ. ಇದೇ ವಿಲ್ಲಾದಲ್ಲಿ ಮೊನ್ನೆ ಕಂಪ್ಲೇಂಟನ್ನು ಕೊಟ್ಟರು. 19 ವರ್ಷದ ಕಾಲೇಜು ವಿದ್ಯಾರ್ಥಿನಿ ಇದೇ ವಿಲ್ಲಾದಲ್ಲಿ ಸಂತ್ರಸ್ತ ಯುವತಿ ಮೇಲೆ ಅತ್ಯಾಚಾರ ಎಸಗಿರೋ ಆರೋಪ ಇದೆ. ಎಸ್ 19 ವರ್ಷದ ಕಾಲೇಜು ವಿದ್ಯಾರ್ಥಿನಿಯೊಬ್ಬರನ್ನ ಪಾರ್ಟಿಗೆಂದು ಜಕ್ಕೂರಿನ ಖಾಸಗಿ ವಿಲ್ಲಾಕ್ಕೆ ಕರೆದೊಯ್ದು ಮಾದಕ ದ್ರವ್ಯವನ್ನು ಕೂಡ ನೀಡಿ ಸಾಮೂಹಿಕ ಅತ್ಯಾಚಾರ ಎಸಗಿದ ಆರೋಪ ಏನು ಕೇಳಿ ಬರ್ತಾ ಇತ್ತು. ಕಂಪ್ಲೇಂಟ್ ಕೂಡ ಆಗಿತ್ತು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಡಿಕ್ಸನ್ ಮತ್ತು HD ನಿಖಿಲ್ ಎಂಬುವರನ್ನು ಪೊಲೀಸರು ಬಂಧನವನ್ನು ಮಾಡಿದರು. ಬಟ್ ಇದು ಮಾಜಿ IPS ಅಧಿಕಾರಿಗೆ ಸೇರಿದಂತಹ ವಿಲ್ಲಾ ಆಗಿತ್ತು. ಇದನ್ನು BNB ಅಂತ ಒಂದು ಆನ್ಲೈನ್ ಸೈಟ್ ಬರುತ್ತೆ, ಅದರ ಮೂಲಕ ಬುಕ್ ಮಾಡಿಕೊಂಡಿದ್ರು ನಿಖಿಲ್.
ಈ ವಿಲ್ಲಾದಲ್ಲಿ ಎಗ್ಗಿಲ್ಲದೆ ಡ್ರಗ್ಸ್ ಪಾರ್ಟಿಯನ್ನು ನಡೆಸ್ಕೊಂತ ಬಂದರು. ಪೊಲೀಸರ ತನಿಖೆಯಲ್ಲೂ ಕೂಡ ಇವರಷ್ಟೇ ಎಲ್ಲ 19ರಿಂದ 20 ಜನದ ಮೇಲೆ ಇದೇ ರೀತಿ ಮಾಡಿದ್ದಾರೆ ಅಂತ ಆರೋಪಗಳು ಕೇಳಿ ಬರ್ತಾ ಇತ್ತು. ಇದೇ ವಿಲ್ಲಾದಲ್ಲಿಯೇ ಸಂತ್ರಸ್ತ ಯುವತಿ ಮೇಲೆ ಇವರು ಅತ್ಯಾಚಾರವನ್ನು ಎಸಗಿರೋ ಆರೋಪ ಕೂಡ ಇದೆ. ಸಂತ್ರಸ್ತ ಏನಿದ್ದಾರೆ ಇನ್ಸ್ಟಾಗ್ರಾಮ್ ಮೂಲಕ ಡಿಕ್ಸನನ್ನು ಪರಿಚಯನ ಮಾಡಿಕೊಂಡಿದ್ರು. ಫೆಬ್ರವರಿ 14ರಂದು ನಡೆದ ಈ ಘಟನೆ ತಡವಾಗಿ ಬೆಳಕಿಗೆ ಬಂದಿತ್ತು. ಅಮೃತಹಳ್ಳಿ ಠಾಣೆ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಈ ಕೃತ್ಯ ನಡೆದ ವಿಲ್ಲಾ IPS ಅಧಿಕಾರಿಯೊಬ್ಬರಿಗೆ ಸೇರಿದೊಂದು ವರದಿಯಾಗಿತ್ತು. ತನಿಖೆ ಕೂಡ ಚುರುಕುಗೊಂಡಿತ್ತು. ಇದೀಗ ಇವರು BNB ಅಂತ ವೆಬ್ಸೈಟ್ ಬರುತ್ತೆ, ಆ ವೆಬ್ಸೈಟ್ನಲ್ಲಿ ಡಿಕ್ಸನ್ ಇದನ್ನು ಬುಕ್ ಮಾಡಿರ್ತಾನೆ. ಬುಕ್ ಮಾಡಿ ಅದನ್ನು ಈ ಅನೈತಿಕ ಚಟುವಟಿಕೆಗಳಿಗೆ